ಎಲ್ಲರಿಗೂ ನವದಿಕ್ಸೂಚಿ ಅಕಾಡೆಮಿಗೆ ಸ್ವಾಗತ. ಟುಡೇ ಐ ಆಮ್ ಡಿಸ್ಕಸಿಂಗ್ ದಿ ಚಾಪ್ಟರ್ 2 ಸೇಲೆಂಟ್ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತೀಯ ಸಂವಿಧಾನದ ಪ್ರಮುಖ ಲಕ್ಷಣಗಳು. ಭಾರತದ ಸಂವಿಧಾನವು ವಿಶ್ವದಲ್ಲೇ ಅತ್ಯಂತ ಮೆಚ್ಚುಗೆ ಪಡೆದ ಸಂವಿಧಾನಗಳಲ್ಲಿ ಒಂದಾಗಿದೆ. ನಾವು ಜಾರಿಗೆ ತಂದ ಈ ಸಂವಿಧಾನವು ಇತರ ಸಂವಿಧಾನಗಳಿಂದ ನಿಬಂಧನೆಗಳಿಂದ ಎರವಲು ಪಡೆಯಲಾಗಿದೆ. ಅಂದರೆ ಕೆಲವೊಂದು ನಿಬಂಧನೆಗಳನ್ನು ಬೇರೆ ದೇಶಗಳಿಂದ ಎರವಲು ಪಡೆದಿದ್ದೇವೆ. ಅಮೇರಿಕದಿಂದ ಎರವಲು ಪಡೆದಿದ್ದೇವೆ, ಜರ್ಮನಿಯಿಂದ ಎರವಲು ಪಡೆದಿದ್ದೇವೆ, ಸೌತ್ ಆಫ್ರಿಕಾದಿಂದನೂ ಎರವಲು ಪಡೆದಿದ್ದೇವೆ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತಾ ಹೋಗೋಣ, ಯಾವ್ಯಾವ ದೇಶದಿಂದ ಯಾವುದನ್ನು ಎರವಲು ಪಡೆದಿದ್ದೇವೆ ಅಂತ. ಫಸ್ಟ್, ಸೇಲೆಂಟ್ ಫೀಚರ್ಸ್, ಪ್ರಮುಖ ಲಕ್ಷಣಗಳು. ಫಸ್ಟ್ ಒನ್, Constitution can be classified into written constitution such as that of America or unwritten constitution such as that of UK. ಅಂದರೆ ಭಾರತದ ಸಂವಿಧಾನವು ಅಮೆರಿಕದಂಥ ಲಿಖಿತ ಸಂವಿಧಾನವು ಅಥವಾ ಇಂಗ್ಲೆಂಡ್ಗಿಂತ ಅಲಿಖಿತ ಸಂವಿಧಾನವು ಎಂದು ವರ್ಗೀಕರಿಸಬಹುದು. ಲೆಂಥಿಯೆಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್ ಇನ್ ದಿ ವರ್ಲ್ಡ್. ಅಂದರೆ ಭಾರತದ ಸಂವಿಧಾನವು ಲಿಖಿತ ಸಂವಿಧಾನವಾಗಿದ್ದು ಇದು ವಿಶ್ವಂತ ಅತ್ಯಂತ ಉದ್ದವಾದ ಲಿಖಿತ ಸಂವಿಧಾನವಾಗಿದೆ. ಕಾಂಪ್ರಿಹೆನ್ಸಿವ್, ಎಲಾಬರೇಟ್ ಆ್ಯಂಡ್ ಡೀಟೇಲ್ಡ್ ಡಾಕ್ಯುಮೆಂಟ್. ಭಾರತದ ಸಂವಿಧಾನವು ಸಮಗ್ರ, ವಿಸ್ತಾರವಾದ ಮತ್ತು ವಿವರವಾದ ದಾಖಲೆಯಾಗಿದೆ. ದ 4 ಫ್ಯಾಕ್ಟರ್ಸ್ ಟು ಎಲಿಫೆಂಟೈನ್ ಸೈಜ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಆರ್: ಫಸ್ಟ್ ಒನ್, ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್; ಸೆಕೆಂಡ್ ಒನ್, ಹಿಸ್ಟಾರಿಕಲ್ ಫ್ಯಾಕ್ಟರ್ಸ್; ಥರ್ಡ್ ಒನ್, ಸಿಂಗಲ್ ಕಾನ್ಸ್ಟಿಟ್ಯೂಷನ್ ಫಾರ್ ಬೋತ್ ಸೆಂಟರ್ ಆ್ಯಂಡ್ ಸ್ಟೇಟ್ಸ್; ಫೋರ್ತ್ ಒನ್, ಡಾಮಿನೆನ್ಸ್ ಆಫ್ ಲೀಗಲ್ ಲುಮಿನರೀಸ್. ಅಂತ ಇದರರ್ಥ ನಮ್ಮ ಸಂವಿಧಾನದ ಆನೆಯ ಗಾತ್ರಕ್ಕೆ 4 ಅಂಶಗಳ ಕೊಡುಗೆಗಳಿವೆ. ಅವುಗಳು: ಮೊದಲನೆಯದು, ದೇಶ ಮತ್ತು ವೈವಿಧ್ಯತೆಯ ವಿಶಾಲತೆಯ ಭೌಗೋಳಿಕ ಅಂಶಗಳಲ್ಲಿ; ಎರಡನೇದು, ಭಾರತದ ಸರ್ಕಾರ ಪ್ರಭಾವ 1935ರ ಐತಿಹಾಸಿಕ ಅಂಶಗಳಲ್ಲಿ; ಮೂರನೇದು, ಕೇಂದ್ರ ಮತ್ತು ರಾಜ್ಯ ಎರಡಕ್ಕೂ ಒಂದೇ ಸಂವಿಧಾನ; ನಾಲ್ಕನೇದು, ಕಾನೂನು ಗಣ್ಯರ ಪ್ರಾಬಲ್ಯ. ನೆಕ್ಸ್ಟ್, ಸೆಕೆಂಡ್ ಒನ್, ಡ್ರಾನ್ ಫ್ರಮ್ ವೇರಿಯಸ್ ಸೋರ್ಸಸ್. It has borrowed most of its provisions from the Constitution of various other countries as well as from the Government of India Act 1935. ಅಂದರೆ ಭಾರತ ಸಂವಿಧಾನವನ್ನು ವಿವಿಧ ಮೂಲಗಳಿಂದ ಚಿತ್ರಿಸಲಾಗಿದೆ. ಭಾರತ ಸಂವಿಧಾನವು ತನ್ನ ಹೆಚ್ಚಿನ ನಿಬಂಧನೆಗಳನ್ನು ಇತರ ದೇಶಗಳ ಸಂವಿಧಾನದಿಂದ ಹಾಗೂ ಭಾರತ ಸರ್ಕಾರ ಕಾಯ್ದೆ 1935ರಿಂದ ಎರವಲು ಪಡೆದುಕೊಂಡಿದೆ. ಎಕ್ಸಾಂಪಲ್: ಸ್ಟ್ರಕ್ಚರಲ್ ಪಾರ್ಟ್ ಫ್ರಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935, ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ ಫ್ರಮ್ USA, ಫಂಡಮೆಂಟಲ್ ರೈಟ್ಸ್ ಫ್ರಮ್ USA. ಅಂದರೆ ಉದಾಹರಣೆಗೆ 1935ರ ಭಾರತ ಸರ್ಕಾರ ಕಾಯ್ದೆಯಿಂದ ರಚನಾತ್ಮಕ ಭಾಗಗಳು, ಅಮೆರಿಕದಿಂದ ನ್ಯಾಯಾಂಗ ಸ್ವಾತಂತ್ರ್ಯಗಳು ಮತ್ತು ಅಮೆರಿಕದಿಂದ ಮೂಲಭೂತ ಹಕ್ಕುಗಳು ಹಾಗೂ ಇತ್ಯಾದಿಗಳು. ಬ್ಲೆಂಡ್ ಆಫ್ ರಿಜಿಡಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. A rigid constitution such as the American Constitution requires a special procedure for amendment. ಅಂದರೆ ಸಂವಿಧಾನದ ಕಠಿಣತೆ ಅಥವಾ ಬಿಗಿತ ಮತ್ತು ನಮ್ಯತೆ. ಅಮೆರಿಕ ಸಂವಿಧಾನದಂತಹ ಕಠಿಣ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಲು ವಿಶೇಷ ಕಾರ್ಯವಿಧಾನದ ಅಗತ್ಯವಿದೆ. ನೆಕ್ಸ್ಟ್, ಫ್ಲೆಕ್ಸಿಬಿಲಿಟಿ. A flexible constitution on the other hand is one that, like the British Constitution, can be amendment in the same way that ordinary laws are made. ಅಂದರೆ ಸಂವಿಧಾನದ ನಮ್ಯತೆ. ಮೇಲೆ ಹೇಳಿದಾಗೆ ಅಮೆರಿಕ ಸಂವಿಧಾನಕ್ಕೆ ತಿದ್ದುಪಡಿ ತರಲು ವಿಶೇಷ ಕಾರ್ಯವಿಧಾನದ ಅಗತ್ಯವಿದೆ, ಯಾಕೆಂದರೆ ಅದು ಕಠಿಣ ಸಂವಿಧಾನವಾಗಿದೆ. ಅದರಂತೆ ಬ್ರಿಟಿಷ್ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಲು ಸಾಮಾನ್ಯ ಕಾನೂನುಗಳು ಮಾಡುವ ರೀತಿಯಲ್ಲೇ ತಿದ್ದುಪಡಿ ಮಾಡಬಹುದಾಗಿದೆ. The Indian Constitution is neither rigid nor flexible. ಭಾರತ ಸಂವಿಧಾನವು ಕಟ್ಟುನಿಟ್ಟುವಾಗೂ ಇಲ್ಲ ಅಥವಾ ಹೊಂದಿಕೊಳ್ಳುವುದೂ ಇಲ್ಲ. ಫೋರ್ತ್ ಒನ್, ಫೆಡರಲ್ ಸಿಸ್ಟಮ್ ವಿತ್ ಯೂನಿಟರಿ ಬಯಾಸ್. A federal state is a state where a country is divided into smaller regions and the government is functioning at 2 levels. ಅಂದರೆ ಏಕೀಕೃತ ಒಕ್ಕೂಟ ವ್ಯವಸ್ಥೆ ಎಂದರ್ಥ. ಫೆಡರಲ್ ಅಥವಾ ಒಕ್ಕೂಟ ರಾಜ್ಯವು ಒಂದು ದೇಶವನ್ನು ಸಣ್ಣ ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ ಮತ್ತು ಸರ್ಕಾರವು 2 ಹಂತಗಳಲ್ಲಿ ಕಾರ್ಯನಿರ್ವಹಿಸುತ್ತೆ, ಅಂದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವಾಗಿ. ದ ಫೀಚರ್ಸ್ ಆಫ್ ದಿ ಫೆಡರೇಷನ್ಸ್ ಆರ್: ರಿಟನ್ ಕಾನ್ಸ್ಟಿಟ್ಯೂಷನ್,
supremacy of the constitution, division of powers between states and union, bicameral legislature, independent judiciary. ಭಾರತೀಯ ಒಕ್ಕೂಟದ ವೈಶಿಷ್ಟ್ಯಗಳೆಂದರೆ ಲಿಖಿತ ಸಂವಿಧಾನ, ಸಂವಿಧಾನದ ಪರಮಾಧಿಕಾರ, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆ, ಉಭಯ ಸದನಗಳ ಶಾಸಕಾಂಗ, ಸ್ವತಂತ್ರ ನ್ಯಾಯಾಂಗ ಇತ್ಯಾದಿಗಳಾಗಿವೆ. The Indian Constitution has envisaged a federal structure for India considering the geographical vastness and the diversity of languages, region, religions, castes, etc. ಭಾರತಕ್ಕೆ ಫೆಡರಲ್ ಅಥವಾ ಒಕ್ಕೂಟ ರಚನೆಯನ್ನು ಹೇಗೆ ಬಂತೆಂದರೆ, ಭಾರತೀಯ ಸಂವಿಧಾನವು ಭೌಗೋಳಿಕ ವೈಶಾಲ್ಯ ಮತ್ತು ಭಾಷೆ, ಪ್ರದೇಶ, ಧರ್ಮ, ಜಾತಿಗಳು ಇತ್ಯಾದಿಗಳ ವೈವಿಧ್ಯತೆಯನ್ನು ಪರಿಗಣಿಸಿ ಭಾರತಕ್ಕೆ ಫೆಡರಲ್ ರಚನೆಯನ್ನು ಕಲ್ಪಿಸಿದೆ. ದ ಸ್ಕಾಲರ್ ಡಿಸ್ಕ್ರೈಬ್ಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಸ್ ಎ ಕ್ವಾಸಿ-ಫೆಡರಲ್ ಬೈ ಕೆ.ಸಿ. ವಿಯರ್, ಬಾರ್ಗೇನಿಂಗ್ ಫೆಡರಲಿಸಮ್ ಬೈ ಮೋರಿಸ್ ಜೋನ್ಸ್, ಕೋಆಪರೇಟಿವ್ ಫೆಡರಲಿಸಮ್ ಬೈ ಗ್ರಾನ್ವಿಲ್ ಆಸ್ಟಿನ್ ಸೋ ಆನ್. ಅಂದರೆ ಕೆಲವು ವಿದ್ವಾಂಸರು ಭಾರತೀಯ ಸಂವಿಧಾನವನ್ನು ಈ ಕೆಳಗಿನ ರೀತಿಯಲ್ಲಿ ವಿವರಿಸಿದ್ದಾರೆ. ಕೆ.ಸಿ. ವಿಯರ್ ಅವರು ಅರೆ ಸಂಯುಕ್ತ ಸಂವಿಧಾನ ಎಂದು ಕರೆದಿದ್ದಾರೆ. ಮೋರಿಸ್ ಜೋನ್ಸ್ ರವರು ಬಾರ್ಗೇನಿಂಗ್ ಫೆಡರಲಿಸಮ್ ಎಂದಿದ್ದಾರೆ. ಮತ್ತು ಗ್ರಾನ್ವಿಲ್ ಆಸ್ಟಿನರಿಂದ ಸಹಕಾರಿ ಫೆಡರಲಿಸಮ್ ಎಂದು ಕರೆದಿದ್ದಾರೆ. ಹೀಗೆ ಬೇರೆ ಬೇರೆ ವಿದ್ವಾಂಸರು ಅವರವರ ರೀತಿಯಲ್ಲಿ ವಿವರಿಸಿದ್ದಾರೆ. ಫಿಫ್ತ್ ಒನ್, ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗೌರ್ಮೆಂಟ್. ಭಾರತ ಸಂವಿಧಾನವು ಕೇಂದ್ರ ಹಾಗೂ ರಾಜ್ಯಗಳಲ್ಲಿ ಸಂಸದೀಯ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟಿದೆ. ಕೇಂದ್ರ ಹಾಗೂ ರಾಜ್ಯಗಳಲ್ಲಿ ಕಾರ್ಯಾಂಗವು ಶಾಸಕಾಂಗಕ್ಕೆ ಹೊಣೆಯಾಗಿರುತ್ತದೆ. ಬ್ರಿಟಿಷ್ ವೆಸ್ಟ್ ಮಿನಿಸ್ಟರ್ ಮಾಡೆಲ್. ಭಾರತವು ಬ್ರಿಟಿಷ್ ವೆಸ್ಟ್ ಮಿನಿಸ್ಟರ್ ಮಾದರಿಯಲ್ಲಿ ಸಂಸದೀಯ ವ್ಯವಸ್ಥೆಯಿಂದ ಆಡಳಿತ ನಡೆಸುತ್ತಿದೆ. ಪಾರ್ಲಿಮೆಂಟರಿ ಗೌರ್ಮೆಂಟ್. ಸಂಸತ್ತಿನ ಸರ್ಕಾರ ಎಂಬ ಪದವು ಸಂಸತ್ತಿಗೆ ಸಂಪೂರ್ಣ ಅಧಿಕಾರವನ್ನು ಹೊಂದಿದೆ ಎಂಬುದನ್ನು ಸೂಚಿಸುತ್ತದೆ. ದ ಪ್ರೈಮ್ ಮಿನಿಸ್ಟರ್ ಮಾಡೆಲ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್. ಸಂಸದೀಯ ವ್ಯವಸ್ಥೆಯನ್ನು ಕ್ಯಾಬಿನೆಟ್ ಸರ್ಕಾರ ಅಥವಾ ಜವಾಬ್ದಾರಿಯುತ ಸರ್ಕಾರ ಅಥವಾ ಪ್ರಧಾನಮಂತ್ರಿ ಮಾದರಿ ಎಂದೂ ಕರೆಯುತ್ತಾರೆ. ಸಿಕ್ಸ್ತ್ ಒನ್, ಇಂಟಿಗ್ರೇಟೆಡ್ ಆ್ಯಂಡ್ ಇಂಡಿಪೆಂಡೆಂಟ್ ಜುಡಿಷರಿ. ಸಮಗ್ರ ಮತ್ತು ಸ್ವತಂತ್ರ ನ್ಯಾಯಾಂಗ. ಸಿಂಗಲ್ ಇಂಟಿಗ್ರೇಟೆಡ್ ಜುಡಿಷಿಯಲ್ ಸಿಸ್ಟಮ್. ಒಕ್ಕೂಟ ಸಂವಿಧಾನವು ಕೇಂದ್ರ ಮತ್ತು ರಾಜ್ಯಗಳಿಗೆ ಒಂದೇ ಸಮಗ್ರ ನ್ಯಾಯಾಂಗ ವ್ಯವಸ್ಥೆಯನ್ನು ಒದಗಿಸುತ್ತದೆ. ಅದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್. ಜುಡಿಷಿಯಲ್ ಲೆವೆಲ್ಸ್. ಭಾರತದ ಸರ್ವೋಚ್ಚ ನ್ಯಾಯಾಲಯವು ಅತ್ಯುನ್ನತ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸುಪ್ರೀಂ ಕೋರ್ಟು ಅತ್ಯುನ್ನತ ನ್ಯಾಯಾಲಯವಾಗಿದೆ. ರಾಜ್ಯ ಮಟ್ಟದಲ್ಲಿ ಹೈಕೋರ್ಟ್ಗಳು ಮತ್ತು ಇತರ ನ್ಯಾಯಾಲಯಗಳು ಉಚ್ಚ ನ್ಯಾಯಾಲಯಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಕ್ರಿಯೇಟ್ ಎ ಸಪರೇಟ್ ಜುಡಿಷರಿ. ಸಂವಿಧಾನ ರಚನೆಕಾರರು ಶಾಸಕಾಂಗ ಮತ್ತು ಕಾರ್ಯಾಂಗದಿಂದ ಸ್ವತಂತ್ರವಾಗಿ ಪ್ರತ್ಯೇಕ ನ್ಯಾಯಾಂಗವನ್ನು ರಚಿಸಿದರು. ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ. ಸಂವಿಧಾನವು ಆಡಳಿತ ಮತ್ತು ಹಣಕಾಸಿನ ವಿಷಯಗಳಲ್ಲಿ ನ್ಯಾಯಾಂಗದ ಸಂಪೂರ್ಣ ಸ್ವಾತಂತ್ರ್ಯವನ್ನು ಖಚಿತಪಡಿಸಿದೆ.